ಕಾರು ಮನೆಯ ಅಂಗಳದಲ್ಲಿ ನಿಂತ ಕೂಡಲೇ ಅವಸರದಲ್ಲಿ ಕಾರಿನಿಂದ ಇಳಿದು ಹೋದ ಮಡದಿಯನ್ನು ಕಂಡು ಸಣ್ಣದಾಗಿ ನಸುನೊಕ್ಕ ರಾಮ್. ತವರಿಗೆ ಬಂದಿರುವ ಖುಷಿಯಲ್ಲಿ ಅಚ್ಚು ಚಿಗುರೆ ಮರಿಯಂತೆ ಆಡುತ್ತಿದ್ದಾಳೆ. ಅಳಿಯನ ಕಾರು ಕಾಂಪೌಂಡ್ ಒಳಗೆ ನಿಲ್ಲುತ್ತಿದ್ದಂತೆಯೇ ಹೊರಬಂದ ಸಂಪೂರ್ಣವರು ರಾಮ್, ಅಚ್ಚು ಇಬ್ಬರು 1 ನಿಮಿಷ ಅಲ್ಲೇರಿ ಎಂದು ಹೇಳಿ ಅಡುಗೆ ಮನೆಗೆ ಅವಸರದಲ್ಲೇ ಓಡಿದರು. ಮದುವೆಯಾದ ಮೇಲೆ ಮೊದಲ ಬಾರಿ ಅಳಿಯ ಮತ್ತು ಮಗಳು ಮನೆಗೆ ಬಂದಿದ್ದಾರೆ. ಅವರಿಗೆ ಆರತಿ ಬೆಳಗುವುದು ಬೇಡ್ವೆ? ಬಾಗಿಲಿನ ಹೊರಗೆ ನಿಂತ ಅಚ್ಚು ಸ್ಕೂಪಿ ಎಂದು ಜೋರಾಗಿ ಕೂಗಿದಳು. ಅಚ್ಚು ಧ್ವನಿ ಕೇಳಿದೊಡನೆ ಓಡಿ ಬಂದ ಸ್ಕೂಪಿ ಅವಳ ಮೇಲೆ ಜಿಗಿಯಲು ಶುರು ಮಾಡಿತು. ಅದನ್ನು ಎತ್ತಿಕೊಂಡು ಅಕ್ಕರೆಯಿಂದ ತಲೆ ಸವರಿದಳು. ಅಚ್ಚು, ಐ ಮಿಸ್ ಯು ಸೋ ಮಚ್ ಕಣೋ, ದಿನಾ ನೀನು ನನಗೆ ನೆನಪಾಗ್ತಿದ್ದೆ ಗೊತ್ತಾ ಎಂದವಳಿಗೆ ಸ್ಕೂಪಿ ಕೂಡ ಬಾಲ ಅಲ್ಲಾಡಿಸುತ್ತಾ ಪ್ರೀತಿ ತೋರಿಸುತ್ತಿತ್ತು. ತನ್ನ ಮಡದಿ ನಾಯಿ ಮರಿಯನ್ನು ಅಪ್ಪಿ ಮುದ್ದಾಡಿ ಅದರ ತಲೆಗೆ ಮುತ್ತಿಟ್ಟಿದ್ದನ್ನು ಕಂಡು ರಾಮ್ ಮೈ ಕೊಡವಿಕೊಂಡ. ಮುದ್ದು ಏನಿದು? ಅದು ನಾಯಿ ಕಣೋ, ಅದಕ್ಕೆ ಪಪ್ಪಿ ಎಲ್ಲ ಕೊಡ್ತಾ ಇದೆಯಾ ಎಂದು ಮುಖ ವಿಚಿತ್ರವಾಗಿ ಮಾಡುತ್ತಾ ಕೇಳಿದ ತನ್ನವನನ್ನು ಅಚ್ಚು ದುರುಗಟ್ಟಿ ನೋಡಿದಳು. ನನಗೆ ನಾಯಿ ಮರಿಗಳು ಅಂದರೆ ತುಂಬ ಇಷ್ಟ. ನಿಮಗೆ ಅದು ಇಷ್ಟ ಆಗೋದಿಲ್ಲ ಅಂದರೆ ಅದು ನಿಮ್ಮ ಸಮಸ್ಯೆ. ಹ್ಯಾಂಡ್ ನಾನು ಮತ್ತು ನನ್ನ ಸ್ಕೂಪಿ ಹೀಗೇ ಇರೋದು. ನಿಮಗೆ ನಾನು ಸ್ಕೂಪಿ ಜೊತೆ ಕ್ಲೋಸ್ ಆಗಿರೋದು ಮತ್ತು ನಾನು ಅದನ್ನು ಮುದ್ದು ಮಾಡೋದು ಇಷ್ಟ ಆಗಲಿಲ್ಲ ಅಂದರೆ ಕಣ್ಮುಚ್ಚಿಕೊಳ್ಳಿ ಎಂದು ಮುಲಾಜಿಲ್ಲದೆ ನುಡಿದ ಮಡದಿಯನ್ನು ಕಂಡು ರಾಮ್ ಬೆರಗಾದ. ಅವಳ ಹತ್ತಿರ ಬಂದು ಕಿವಿಯಲ್ಲಿ ಪಿಸುಗುಟ್ಟಿದ. ನಿಮ್ಮ ಮನೆಯಲ್ಲಿ ಇರುವಷ್ಟು ಹೊತ್ತು ನಿಮ್ಮ ಸಮಯ, ಅದಕ್ಕೆ ಹೇಗೆ ಬೇಕೋ ಹಾಗೆ ಬಿಹೇವ್ ಮಾಡಿ. ನಮ್ಮನೆಗೆ ಹೋಗೋವರೆಗೂ ನಾನು ಸಹ ಸುಮ್ಮನೆ ಇರ್ತೇನೆ. ಆದರೆ ನಮ್ಮನೆಗೆ ಹೋದ್ಮೇಲೆ ಇದೆ ನಿಮಗೆ ಮಾರಿ ಹಬ್ಬ. ನನ್ನಿಂದ ಏನು ಮಾಡುವುದಕ್ಕೆ ಆಗೋದಿಲ್ಲ ನಿಮ್ಮಿಂದ ಎಂದು ಉಡಾಫೆಯಿಂದ ನುಡಿದು ಭುಜದ ಮೇಲಿದ್ದ ಕೂದಲನ್ನು ಹೆಗರಿಸಿ ನುಡಿದಾಗ, ಹಾಯ್ ಹಬಿ, ನೀನು ಕೆಲಸಕ್ಕೆ ಹೋಗಿಲ್ವಾ, ಮನೆಯಲ್ಲೇ ಇದೆಯಾ ಎಂದು ತನ್ನ ಸುತ್ತಲೂ ನೋಡುತ್ತಾ ಕೇಳಿದ ರಾಮ್ ಮಾತನ್ನು ನಂಬಿದ ಅಚ್ಚು ಗೊಂದಲದಿಂದ ತನ್ನ ಅನ್ನ ಎಲ್ಲಿದ್ದಾನೆ ಎಂದು ಹುಡುಕತೊಡಗಿದಳು. ಆ ಸಮಯದಲ್ಲಿ ರಾಮ್ ಅವಳ ಕೆನ್ನೆಗೆ ಪುಟ್ಟದೊಂದು ಮುತ್ತಿಟ್ಟು, ನನ್ನಿಂದ ಏನೂ ಆಗೋದಿಲ್ಲ ಅನ್ನೋದು ನಿಮ್ಮ ತಪ್ಪು ಕಲ್ಪನೆ ಮುದ್ದು. ನಾನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲೆ. ಆದರೆ ನಿಮ್ಮ ಮನಸ್ಸಿಗೆ ನೋವು ಕೊಡಬಾರ್ದಂತ ನಾನು ಸುಮ್ಮನಿದ್ದೀನಿ ಅಷ್ಟೇ ಎಂದವನನ್ನು ಕಂಡು ಅಚ್ಚುಗೆ ಕೊಂದು ಹಾಕುವಷ್ಟು ಸಿಟ್ಟು ಬಂದು ಬಿಟ್ಟಿತು. ಅವನು ಮುತ್ತು ಕೊಟ್ಟ ಕೆನ್ನೆಯನ್ನು ಸೆರಗಿನಿಂದ ಉಜ್ಜಿದ ಅಚ್ಚು, ಶ್ರೀರಾಮ್, ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡೋದಕ್ಕೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಯಾರನ್ನು ಕೇಳಿ ನನಗೆ ಮುತ್ತು ಕೊಟ್ಟರೆ ನಾಚಿಕೆ ಆಗೋಲ್ವ ನಿಮಗೆ ಈ ರೀತಿ ಮಾಡೋದಕ್ಕೆ ಎಂದು ಕಣ್ಣು ಕೆಂಪು ಮಾಡಿ ಸಣ್ಣ ಧ್ವನಿಯಲ್ಲಿ ಜೋರು ಮಾಡಿದಳು. ಒಂದು ವೇಳೆ ತನ್ನ ಮನೆಯವರಿಗೆ ತನ್ನ ಮಾತುಗಳು ಕೇಳಿಸಿಯೇ ಬಿಟ್ಟರೆ ಎಂಬ ಭಯದಲ್ಲಿ ಅವಳು ಜೋರು ಮಾಡಿದಳು ಎಂದು ಫೀಲ್ ಆಗದ ರಾಮ್, ನನ್ನ ಮುದ್ದಿನ ಮಡದಿ ತನ್ನ ಗಂಡನ ಮುಂದೆ ನಾಯಿಗೆ ಬೇಕಾದರೆ ಮುದ್ದು ಮಾಡ್ಬೋದು, ಅದಲ್ಲದೆ ನಿಮ್ಮಿಂದ ಏನು ಆಗೋದಿಲ್ಲ ಅಂತ ಬೇರೆ ನನಗೆ ಚಾಲೆಂಜ್ ಮಾಡಿ ಮಾತನಾಡ್ಬೋದು. ಬಟ್ ನಾನು ಮಾತ್ರ ನಾಯಿ ಮುಂದೆ ನಿಮಗೆ ಮುತ್ತು ಕೊಡಬಾರ್ದಾ? ಒಂದು ಮುತ್ತು ಕೊಟ್ಟರೆ ನಾಚಿಕೆ, ಮಾನ, ಮರ್ಯಾದೆ ಅಂತ ದೊಡ್ಡ ದೊಡ್ಡ ಮಾತು ಆಡ್ತೀರಾ ಎಂದು ಬೇರೆಸಿ ಕೇಳಿದ ರಾಮ್ಗೆ ಅಷ್ಟು ಬೇಗ ಮಡದಿಯ ಜೊತೆ ಸಲಿಗೆ ಬೆಳೆಸುವ ಇರಾದೆ ಇತ್ತು. ರಾಮ್, ಸುಮ್ಮನೆ ನನಗೆ ಸಿಟ್ಟು ಬರಿಸಬೇಡಿ. ನಾನು ಇನ್ನೂ ಈ ಮದುವೆ ಒಪ್ಪಿಲ್ಲ. ಆದರೆ ನೀವು ಆಗಲೇ ನನಗೆ ಈ ರೀತಿ ಹಿಂಸೆ ಮಾಡ್ತಾ ಇದ್ದೀರಾ ಎಂದು ಕಣ್ಣು ತುಂಬಿಕೊಂಡು ನೊಂದು ನುಡಿದ ಮಡದಿಯನ್ನು ಕಂಡು ಅವಳಿಂದ ತುಸು ದೂರದಲ್ಲಿ ನಿಂತ ರಾಮ್, ಸಾರಿ ಮುದ್ದು, ನಾನು ತಮಾಷೆ ಮಾಡುವುದಕ್ಕೆ ಅಂತ ಹಾಗೆ ಮಾಡಿದ್ದು. ನಿಮ್ಮ ಮನಸ್ಸಿಗೆ ನೋವು ಮಾಡುವುದಕ್ಕಲ್ಲ. ನನ್ನಿಂದಾದ ತಪ್ಪಿಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಂದು ಬೇಸರದಲ್ಲಿ ಕ್ಷಮೆ ಕೇಳಿದ. ಕಣ್ಣೀರನ್ನು ಒರೆಸಿಕೊಂಡ ಅಚ್ಚು, ಪರವಾಗಿಲ್ಲ, ನಾನು ನನ್ನ ಫೀಲಿಂಗ್ಸ್ ಹೇಳಿಕೊಂಡೆ ಅಷ್ಟೇ. ನೀವು ತಪ್ಪು ಮಾಡಿದ್ರಿ, ಅದಕ್ಕೆ ಸಾರಿ ಕೇಳಬೇಕು ಅಂತ ನಾನು ಹೀಗೆಲ್ಲ ಮಾತನಾಡಿದ್ದಲ್ಲ. ಪ್ಲೀಸ್ ರಾಮ್, ಮೊದಲು ನನಗೆ ವಾಸ್ತವವನ್ನು ಒಪ್ಪೋದಕ್ಕೆ ಸ್ವಲ್ಪ ಸಮಯ ಕೊಡಿ. ನಿಮಗೆ ನಿಮ್ಮ ಹೆಂಡತಿ ಜೊತೆ ಇದೇ ರೀತಿ ಬದುಕಬೇಕು ಅಂತ ಆಸೆ ಇದೆಯೋ ಹಾಗೆ ನಾನು ಸಹ ನನ್ನ ಸಾತ್ವಿಕ್ ಜೊತೆ ಇದೇ ರೀತಿ ನನ್ನ ಮುಂದಿನ ಬದುಕು ಇರಬೇಕು ಅಂತ ಕನಸು ಕಂಡಿದ್ದೆ. ಬಟ್ ವಿಧಿ ನಾನು ಬಯಸಿದ ಬದುಕನ್ನು ನನ್ನಿಂದ ಕಿತ್ಕೊಂಡು ಬಿಡ್ತು. ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ನಿಮ್ಮನ್ನು ಮದುವೆಯಾಗಿದ್ದೀನಿ. ಹಾಗಂತ ಮನಸ್ಸು ಕೊಂದುಕೊಂಡು ನಾನು ನಿಮಗೆ ಹತ್ತಿರ ಆಗುವುದಕ್ಕೆ ರೆಡಿ ಇಲ್ಲ. ಪ್ಲೀಸ್ ನನ್ನ ಮನಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಎಂದು ಮನವಿ ಮಾಡಿದಳು. ತನ್ನ ಮೊದಲ ಪ್ರೀತಿಯ ನೋವನ್ನು ಮರೆಸಲು ತನ್ನ ಪ್ರೀತಿಯನ್ನು ಮದ್ದಾಗಿಸುವ ಇರಾದೆಯಿಂದ ರಾಮ್ ಆತ್ಮೀಯವಾಗಿ ಇರಲು ಪ್ರಯತ್ನಿಸುತ್ತಿದ್ದರು. ಅದು ಅವಳಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ಎಂದು ಅವನಿಗೆ ಅರಿವಾಯಿತು. ರಾಮ್ ಏನನ್ನು ಮಾತನಾಡದೆ ಹೋದಾಗ, ರಾಮ್ ಯೋಚನೆ ಮಾಡಿದ್ದು ಸಾಕು ಬನ್ನಿ, ಇನ್ನೇನು ಅಮ್ಮ ಬಂದು ಬಿಡ್ತಾರೆ. ನಮ್ಮ ಮನಸ್ಸು ಸರಿಯಿಲ್ಲ ಅಂತ ಅವರ ಮನಸ್ಸಿಗೆ ನೋವು ಮಾಡುವುದು ಸರಿಯಲ್ಲ ಎಂದವಳ ಮಾತಿಗೆ ಎದುರು ಹೇಳದೆ ಮಡದಿಯ ಪಕ್ಕದಲ್ಲಿ ಬಂದು ನಿಂತ ರಾಮ್.
ಸಂಪೂರ್ಣ ಅವರು ಆರತಿ ತಟ್ಟೆ ಹಿಡಿದು ಬರುವಾಗ ಅಚ್ಚು ಕೈಯಲ್ಲಿದ್ದ ನಾಯಿ ಮರಿಯನ್ನು ಕೆಳಗಡೆ ಬಿಟ್ಟು ಗಂಡನ ಕೈ ಹಿಡಿಯಲು ಹೋದಾಗ ರಾಮ್ ಅವಳಿಂದ ದೂರ ಸರಿದು, ಅತ್ತೆ ಮಾವ ಇಲ್ವಾ ಎಂದು ಅತ್ತೆಯನ್ನು ಮಾತನಾಡಿಸುತ್ತಾ ಒಳಗೆ ನಡೆದ. ಅಚ್ಚು ಇಷ್ಟೊತ್ತು ನಾಯಿ ಮರಿಯನ್ನು ತಬ್ಬಿ ಮುದ್ದು ಮಾಡಿದ್ದಳು. ಹಾಗಾಗಿ ಅವಳು ಹ್ಯಾಂಡ್ ವಾಶ್ ಹಾಕಿ ಕೈ ತೊಳೆಯುವವರೆಗೂ ಅವಳನ್ನು ಮುಟ್ಟಬಾರ್ದು ಎಂಬುದು ಅವನ ಉದ್ದೇಶವಾಗಿತ್ತು. ಮೊದಲ ಸಲ ಮನೆಗೆ ಬಂದ ಅಳಿಯ ಮಗಳಿಗೆ ಆರತಿ ಮಾಡಿ ಅದರಿಂದ ಬರಮಾಡಿಕೊಂಡರು ಸಂಪೂರ್ಣ ಅವರು. ಮನೆಯೊಳಗೆ ಬರುತ್ತಿದ್ದಂತೆಯೇ ಅಪ್ಪ ಅಮ್ಮ ಎಲ್ಲಿ ಎಂದು ಅಚ್ಚು ಸುತ್ತಲೂ ಕಣ್ಣಾಡಿಸುತ್ತಾ ಕೇಳಿದಳು. ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬಂದುಬಿಡ್ತಾರೆ. ನಿಮ್ಮಿಬ್ಬರು ಹೋಗಿ ಕೈ ಕಾಲು ಮುಖ ತೊಳೆದುಕೊಂಡು ಬನ್ನಿ, ನಾನು ನಿಮ್ಮ ಅಪ್ಪನಿಗೆ ಕಾಲ್ ಮಾಡಿ ಬರುವುದಕ್ಕೆ ಹೇಳ್ತೀನಿ ಎಂದವರ ಮಾತಿಗೆ ತಲೆದೂಗಿ ತನ್ನವನ ಕಡೆ ನೋಡಿದ ಅಚ್ಚು. ಬನ್ನಿ ನನ್ನ ಜೊತೆ ಎಂದು ಮುಂದೆ ನಡೆದಾಗ ಮಡದಿಯನ್ನು ಹಿಂಬಾಲಿಸಿದ ರಾಮ್. ತನ್ನ ಜೊತೆ ಬಂದ ರಾಮ್ ರೂಮಿನೊಳಗೆ ಬರಲು ಯಾಕೋ ಹಿಂಜರಿಯುತ್ತಿರುವುದನ್ನು ಕಂಡು ಅಚ್ಚು ಹುಬ್ಬುಗಂಟು ಮಾಡಿದಳು. ರಾಮ್ ಏನಾಯಿತು ನಿಮಗೆ, ಯಾಕೆ ಒಳಗೆ ಬರದೆ ಅಲ್ಲೇ ಇದ್ದೀರಾ ಎಂದು ಅವಳನ್ನು ದಿಟ್ಟಿಸುತ್ತಾ ಪ್ರಶ್ನೆ ಮಾಡಿದಾಗ, ನಾನು ನಿಮ್ಮ ರೂಮಿಗೆ ಬಂದರೆ ನಿಮಗೆ ಹಿಂಸೆ ಆಗ್ಬೋದು, ನಾನು ಕೆಳಗಡೆ ಹೋಗ್ತೀನಿ ಆ್ಯಂಡ್ ಸಂಜೆ ನನ್ನ ಅಮ್ಮನಿಗೆ ವಾಪಸ್ ಹೊರಟು ಬಿಡ್ತೀನಿ. ನಿಮಗೆ ನನ್ನಿಂದ ಯಾವುದೇ ರೀತಿ ಹಿಂಸೆ ಆಗೋದು ನನಗೆ ಇಷ್ಟವಿಲ್ಲ ಎಂದು ಗಂಭೀರವಾಗಿ ನುಡಿದ ರಾಮ್. ಅಷ್ಟರಲ್ಲಿ ಅವಳ ನಾಯಿ ಮರಿ ಈಗಾಗಲೇ ರೂಮಿನೊಳಗೆ ಬಂದು ಬೆಡ್ ಮೇಲೆ ಹೊರಳಾಡುತ್ತಿರುವುದು ಕಂಡಿತು. ರಾಮ್ ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು, ಅತ್ತೆ ಏನೋ ಹೇಳಿ ಕಳಿಸಿದ್ರು ಅಂತ ಮರೆತು ಬಿಟ್ರ ಹೇಗೆ? ಅಪ್ಪ ಅಮ್ಮ ನಾವು ಬಂದಿರುವ ಖುಷಿಯಲ್ಲಿದ್ದಾರೆ, ಈಗ ನೀವು ಹೀಗೆ ಬಂದು ಹಾಗೆ ಹೋದರೆ ಅವ್ರಿಗೆ ಬೇಸರ ಆಗೋಲ್ವಾ? ನನ್ನ ಜೊತೆ ಬರ್ತಿದ್ದೀರಾ, ಸೊ ನಾನು ನಿಮ್ಮ ಜೊತೆ ವಾಪಸ್ ಬಂದಾಗಲೇ ನೀವು ನಿಮ್ಮನೆಗೆ ಹೋಗೋದು. ನಾನಂತೂ ಅತ್ತೆ ಹೇಳಿದ ರೀತಿ 1 ವಾರ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿದ್ದು ಹೋಗೋದು ಆ್ಯಂಡ್ ನಿಮ್ಮನ್ನು ಸಹ ಒಬ್ಬರನ್ನೇ ಹೋಗೋದಕ್ಕೆ ಬಿಡೋದಿಲ್ಲ ಎಂದರು ರಾಮ್. ಮಡದಿಯ ರೂಮಿನೊಳಗೆ ಹೋಗುವ ದಯೆ ತೋರಲಿಲ್ಲ. ಸರಿ, ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ, ಬಟ್ ನಿಮ್ಮ ಜೊತೆ ನಾನು ರೂಮ್ ಶೇರ್ ಮಾಡೋದಿಲ್ಲ, ಅಭಿ ಅಥವಾ ಗೆಸ್ಟ್ ರೂಮ್ನಲ್ಲಿ ಇರ್ತೀನಿ ಎಂದು ದೃಢವಾಗಿ ಹೇಳಿದ. ಅಷ್ಟರಲ್ಲಿ ಅವಳ ನಾಯಿ ಮರಿ ಯಾವುದೇ ಮುಲಾಜಿಲ್ಲದೆ ಅವಳ ಬೆಡ್ ಮೇಲೆ ಬಿದ್ದು ಬ್ಲ್ಯಾಂಕೆಟ್ನೊಳಗೆ ನುಸುಳಿ ಆಟವಾಡುತ್ತಿರುವುದು ಕಂಡಿತು. ಅವನ ನಡೆಗೆ ಅಚ್ಚುಗೆ ಹುರಿದು ಹೋಗುವಂತಾಯಿತು. ಅವನ ಕೈ ಹಿಡಿದು ಬಿರುಸಾಗಿ ರೂಮಿನೊಳಗೆ ಎಳೆದುಕೊಂಡಳು. ರೂಮ್ ಡೋರ್ ಲಾಕ್ ಮಾಡಿ. ರೀ, ಇಷ್ಟೊತ್ತು ಸರಿಯಾಗೇ ಇದ್ರಿ, ಇವಾಗ ಇದ್ದಕ್ಕಿದ್ದಂತೆ ಏನಾಯಿತು ನಿಮಗೆ ಎಂದು ದುಮುಗುಟ್ಟುತ್ತಾ ಕೇಳಿದ ಹೆಣ್ಣಿಗೆ ತನ್ನವನ ಈ ಬದಲಾದ ನಡೆ ಅಯೋಮಯ ಎನಿಸಿತು. ಮುದ್ದು, ಅಲ್ಲಿ ನೋಡಿ ನಿಮ್ಮ ಸ್ಕೂಪಿ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನನಗೆ ಮತ್ತು ನಮ್ಮ ಮನೆಯವರಿಗೂ ನಾಯಿ ಅಂದರೆ ಆಗಿ ಬರುವುದಿಲ್ಲ ಅಂತ. ಅದಲ್ಲದೆ ಅದು ನಿಮ್ಮ ರೂಮಿನಲ್ಲಿ ತಾನೇ ರಾಜ ಅನ್ನುವಾಗೆ ಆಳ್ವಿಕೆ ಮಾಡ್ತಾ ಇದೆ ಎಂದು ದೂರಿನ ಧ್ವನಿಯಲ್ಲಿ ನುಡಿದ. ತನ್ನವನನ್ನು ಕಂಡು ಅಚ್ಚು ಕಿಲಕಿಲನೆ ನಕ್ಕು ಬಿಟ್ಟಳು. ಬಹಳ ದಿನಗಳ ನಂತರ ಮಡದಿಯ ನಗು ಕಂಡು ರಾಮ್ ಮುಖದಲ್ಲೂ ಮಂದಹಾಸ ಮೂಡಿತು. ತನ್ನವನಿಗೆ ನಾಯಿ ಮರಿ ಕಂಡ್ರೆ ಇಷ್ಟೊಂದು ಇರಿಟೇಟ್ ಆಗ್ತದೆ ಎಂದು ತಿಳಿದ ಅಚ್ಚು ಅವನನ್ನು ಇನ್ನಷ್ಟು ಕಿರಿಕಿರಿಗೊಳಿಸಲು ಇಚ್ಛಿಸದೆ ಬೆಡ್ ಮೇಲೆ ಆಡುತ್ತಿದ್ದ ನಾಯಿ ಮರಿಯನ್ನು ರೂಮಿನಿಂದ ಹೊರಗೆ ಬಿಟ್ಟಳು. ಸ್ಕೂಪಿ, ಯು ಡೋಂಟ್ ಕಮ್ ಟು ಮೈ ರೂಮ್ ಎಂದು ತಾಕೀತು ಮಾಡಿ ಅದನ್ನು ಅಲ್ಲಿಂದ ಕಳಿಸಿಕೊಟ್ಟು ಹಾಸಿಗೆಯ ಬಟ್ಟೆ ಬದಲಾಯಿಸಲು ನಿಂತಳು. ರಾಮ್, ನಿಮಗೆ ಯಾಕೆ ಪೆಟ್ಸ್ ಅಂದರೆ ಇಷ್ಟೊಂದು ಇರಿಟೇಟ್ ಆಗುತ್ತೆ ಎಂದು ಕೇಳಿದಳು. ಒಂದು ಸಲ ನಾನು ಮತ್ತು ಅಮ್ಮ ಕಾರ್ನಲ್ಲಿ ಹೋಗುವಾಗ ಸಡನ್ ಆಗಿ ನಾಯೊಂದು ಅಡ್ಡ ಬಂದು ಆಕ್ಸಿಡೆಂಟ್ ಆಯಿತು. ಅಮ್ಮನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು, ಅದಕ್ಕೆ ನನಗೆ ಪಪ್ಪೀಸ್ ಅಂದರೆ ಇಷ್ಟ ಆಗೋದಿಲ್ಲ ಎಂದಾಗ ಅಚ್ಚುಗೆ ಮರುಕವಾಯಿತು. ನಾನು ಇಲ್ಲಿಂದ ಹೋಗೋವರೆಗೂ ಸ್ಕೂಪಿಯನ್ನು ನಮ್ಮ ರೂಮ್ಗೆ ಬರದ ರೀತಿ ನೋಡಿಕೊಳ್ತೀನಿ. ಈಗ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದಾಗ, ಮುದ್ದು ನೀವು ಹೋಗಿ ಮೊದಲು ಫ್ರೆಶ್ ಆಗಿ ಬನ್ನಿ, ನೀವು ಆಗಲೇ ಅದನ್ನು ಹಗ್ ಮಾಡಿದ್ರಿ ಎಂದವನ ಮಾತಿಗೆ ಅಚ್ಚು ನಗು ತಡೆದಳು. ಹಾಗಾದರೆ ನಾನು ಸ್ನಾನ ಮಾಡಿ ಬರುವವರೆಗೂ ನನ್ನನ್ನು ಟಚ್ ಮಾಡೋದಿಲ್ವಾ ಎಂದು ಉಬ್ಬೇರಿಸಿ ಕೇಳಿದಳು. ಅವಳಿಂದ ತುಸು ದೂರದಲ್ಲಿ ನಿಂತ ರಾಮ್, ನೀವೇ ನನ್ನ ಟಚ್ ಮಾಡ್ತೀನಿ ಅಂದರೂ ನಾನು ಟಚ್ ಮಾಡೋಕ್ಕೆ ಬಿಡೋದಿಲ್ಲ ಎಂದು ಮುಖ ಗಂಟೆಕ್ಕಿ ನುಡಿದ. ತನ್ನವನನ್ನು ಗಟ್ಟಿಯಾಗಿ ತಬ್ಬಿದ ಅಚ್ಚು, ಹೀಗೇನು ಮಾಡ್ತೀರಾ? ಈಗ ನಾನು ಸ್ನಾನ ಮಾಡಿ ಬರುವವರೆಗೂ ನೀವು ಇದೇ ಕಿರಿಕಿರಿಯಲ್ಲಿ ಇರಬೇಕು ಆ್ಯಂಡ್ 2 hours ಆಗುತ್ತೆ ನಾನು ಸ್ನಾನ ಮಾಡಿ ವಾಪಸ್ ಬರುವುದಕ್ಕೆ ಎಂದು ಅವನ ಮುಖವನ್ನು ತನ್ನ 2 ಕೈಯಲ್ಲಿ ಸವರಿ ಅಲ್ಲಿಂದ ಓಡಿ ಹೋದಳು. ಆಗ ಮಡದಿಯ ಕೈ ಹಿಡಿದು ತನ್ನ ಕಡೆ ಸೆಳೆದುಕೊಂಡ ರಭಸಕ್ಕೆ ಹತೋಟಿ ತಪ್ಪಿ ಅಚ್ಚು ರಾಮ್ ಮೇಲೆ ಹಾಸಿಗೆ ಮೇಲೆ ಬಿದ್ದಳು. ಇಬ್ಬರ ನೋಟ ಬೆರೆತವು. ಮೌನವಾಗಿಯೇ 1000 ಸಂದೇಶವನ್ನು ರವಾನಿಸಿದ ರಾಮ್ ತನ್ನ ಮೇಲಿದ್ದವಳನ್ನು ದೂರ ಸರಿಸಿ, ಸಾರಿ ಮುದ್ದು ಎಂದು 1 ನಿಮಿಷ ಸಹ ಅಲ್ಲಿ ನಿಲ್ಲದೆ ವಾಶ್ರೂಮ್ ಹೊಕ್ಕೊಬಿಟ್ಟ. ರಾಮ್ ವಾಶ್ರೂಮ್ ಸೇರಿದ್ದು ಕಂಡು ಹಣೆ ಹೊತ್ತಿಕೊಂಡ ಅಚ್ಚುಗೆ ಈಗಲೇ ಅರ್ಥವಾಗಿತ್ತು ತಾನು ಏನು ಮಾಡಿದೆ ಎಂದು. ತನ್ನ ಹುಡುಗಾಟಕ್ಕೆ ರಾಮ್ ಬಟ್ಟೆ ಸಹ ತೆಗೆದುಕೊಳ್ಳದೆ ಹಾಗೆ ಹೋಗಿದ್ದನ್ನು ನೆನೆದು ಅಚ್ಚು ತಲೆ ಚಚ್ಚಿಕೊಂಡಳು. ರಾಮ್, ಸ್ನಾನ ಮಾಡ್ತಾ ಇದ್ದೀರಾ ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದಾಗ, ಯಾಕೆ ಏನಾಯಿತು ಮುದ್ದು ಎಂದು ರಾಮ್ ಸಹಜವಾಗಿ ಮಾತನಾಡಿದ.
ಒಂದು ವೇಳೆ ತಾನು ಈಗ ಅವಳ ಜೊತೆ ಸಹಜವಾಗಿ ವರ್ತಿಸದೆ ಹೋದರೆ ಮಡದಿ ತನ್ನ ಜೊತೆ ಆತ್ಮೀಯವಾಗಿ ವರ್ತಿಸಿದೆ ದೊಡ್ಡ ಅಪವಾದ ಅನ್ನುವಂತೆ ಆಡುವಳು ಎಂದು ಅವನು ಬಲ್ಲನು. ರಾಮ್ ಟವಲ್ ತಕ್ಕೊಂಡು ಹೋಗಿಲ್ಲ. ನೀವು ಇನ್ನೂ ಸ್ನಾನ ಮಾಡ್ತಿಲ್ಲ ಅಂದರೆ 1 ನಿಮಿಷ ಬಂದು ತಗೊಂಡು ಹೋಗಿ, ನಾನು ಹೊರಗಡೆ ಹೋಗ್ತೀನಿ ಎಂದಾಗ ಮುಖ ಕಿವುಚಿದ ರಾಮ್. ಮುದ್ದು ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಪ್ಲೀಸ್, ಇದೊಂದು ಸಲ ಏನು ಅಂದುಕೊಳ್ಳದೆ ಟವಲ್ ತಂದುಕೊಡಿ ಪ್ಲೀಸ್, ನನ್ನದು ಆಗಲೇ ಅರ್ಧ ಸ್ನಾನ ಆಯಿತು ಎಂದಾಗ ಸೆರಗು ಕಿವುಚಿದ ಅಚ್ಚು ಸ್ನಾನ ಮಾಡುತ್ತಿರುವ ಗಂಡನಿಗೆ ಟವಲ್ ಕೊಡಲು ಹಿಂಜರಿದಳು. ಹೋಗಿ ಅಮ್ಮನ ಕಳಿಸ್ತೀನಿ, ನನಗೆ ಇವರು ಕೇಳಿದ ಹೆಲ್ಪ್ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ರೂಮಿನಿಂದ ಹೊರಬಂದ ಅಚ್ಚುಗೆ ತನ್ನಮ್ಮ ಅಣ್ಣ ಮತ್ತು ಅಪ್ಪನ ಜೊತೆ ಮಾತನಾಡುತ್ತಾ ನಿಂತಿರುವುದು ಕಂಡಿತು. ಅಣ್ಣ ಮತ್ತು ಅಪ್ಪನ ಮುಂದೆ ಅಮ್ಮನಿಗೆ ರಾಮ್ಗೆ ಬಟ್ಟೆ ಕೊಡು ಎಂದು ಹೇಳುವುದು ಸರಿ ಕಾಣದೆ ಮತ್ತೆ ವಾಪಸ್ ರೂಮಿಗೆ ಬಂದ ಅಚ್ಚು ರಾಮ್ಗೆ ಬ್ಯಾಗ್ನಲ್ಲಿ ಬಾತ್ ತೆಗೆದಳು. ವಾಶ್ರೂಮ್ ಡೋರ್ ಮುಂದೆ ನಿಂತವಳು. ರಾಮ್ ತಗೊಳ್ಳಿ ಎಂದ ಮುಜುಗರದಲ್ಲಿ ಹೇಳಿದ ಮಡದಿಯನ್ನು ಕಂಡು ತಲೆ ಕೊಡವಿದ ರಾಮ್ ಪೂರ್ತಿ ಡೋರ್ ಓಪನ್ ಮಾಡದೆ ಮಡದಿಯತ್ತ ಕೈ ಚಾಚಿ ಬಾತ್ರೂಬ್ ಪಡೆದ. ಕೊಟ್ಟು ಹೋಗಿ ಎಂದಾಗ ಅವನ ಕೈಗೆ ಬಾತ್ರೂಬ್ ಕೊಟ್ಟ ಹೆಣ್ಣು 1 ನಿಮಿಷ ಸಹ ಅಲ್ಲಿ ನಿಲ್ಲದೆ ಹೊರಬಂದಿದ್ದಳು. ಸಂಪೂರ್ಣ ಅವರು ಅಡುಗೆ ಮನೆಯಲ್ಲಿದ್ದರೆ ಅಭಿ ಅಮ್ಮ ಏನೋ ತರಲು ಹೇಳಿದರು ಎಂದು ಹೊರಗಡೆ ಹೋಗಿದ್ದ. ಅಚ್ಚು ಅಲ್ಲಿ ತನ್ನಪ್ಪ ಇಲ್ಲದೆ ಇರುವುದು ಕಂಡು ನೇರವಾಗಿ ಅವರ ರೂಮಿಗೆ ಬಂದಾಗ ಆಗಷ್ಟೇ ಮುಖ ತೊಳೆದು ಬಂದ ನಂದನ್ ಅವರು, ಕೂಸೆ ಮನೆಗೆ ಬಂದು ಎಷ್ಟೊತ್ತಾದರೂ ನಿನಗೆ ಈ ಅಪ್ಪನ ನೆನಪೇ ಬರಲಿಲ್ವೇನೋ ಎಂದು ಸಲ್ಲದ ದೂರು ನೀಡಿದರು. ಮಗಳು ಮದುವೆಯಾದ ಮೇಲೆ ಗಂಡನ ಜೊತೆ ಮೊದಲನೇ ಸಲ ತವರಿಗೆ ಬಂದಿದ್ದಾಳೆ. ಅವಳನ್ನು ವಿಚಾರಿಸಿಕೊಳ್ಬೇಕು ಅಂತ ಅನಿಸ್ಲಿಲ್ಲ ನಮ್ಮ ಅಪ್ಪನಿಗೆ ಎಂದು ಬೆಡ್ ಮೇಲೆ ಅಪ್ಪನ ಪಕ್ಕದಲ್ಲಿ ಕುಳಿತ ಅಚ್ಚು. ಅಪ್ಪ ಸುಡೋ ಬಿಸಿಲಿನಲ್ಲಿ ತೋಟಕ್ಕೆ ಹೋಗಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು ಎಂದು ಹುಸಿ ಜೋರು ಮಾಡಿದಾಗ ನಂದನ್ ಅವರು ನಸುನಕ್ಕರು. ತಿಂಡಿ ತಿಂದ ಮೇಲೆ ವಾಕ್ ಆದಂತೆ ಆಗುತ್ತೆ ಅಂತ ತೋಟದ ಕಡೆಗೆ ಹೋಗಿ ಬಂದೆ ಪುಟ್ಟ. ಒಂದು ವೇಳೆ ನಾನು ತೋಟಕ್ಕೆ ಹೋದರೂ ಸಹ ಏನು ಕೆಲಸ ಮಾಡ್ತೀನಿ, ಕೆಲಸದವರು ಸರಿಯಾಗಿಯೇ ಕೆಲಸ ಮಾಡ್ತಿದ್ದಾರೆ ಇಲ್ವಾ ಅಂತ ನೋಡುವುದಷ್ಟೇ ಅಲ್ವಾ ಎಂದವರ ಮಡಿಲಲ್ಲಿ ತಲೆ ಇಟ್ಟು ಅಚ್ಚುಗೆ ಅಪ್ಪನೆಂದರೆ ಬಾಯಿ ಮಾತಿನಲ್ಲಿ ಹೇಳಲಾಗದಷ್ಟು ಪ್ರೀತಿ ಅಕ್ಕರೆ. ಅದಕ್ಕಾದರೂ 1 ಕಿಲೋಮೀಟರ್ ನಡೆದುಕೊಂಡು ಹೋಗ್ತೀಯ ಅಲ್ವಾ ಅಪ್ಪ, ಸಮಯ ಎಷ್ಟಾಗಿದೆ ಅಂತಲೂ ನೋಡದೆ ಎಂದಳು ಅಚ್ಚು. ಮಗಳ ತಲೆ ಸವರಿದ ನಂದನ್ ಅವರು, ನನ್ನ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಈಗ ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ರಾಮ್ ಮನೆಯಲ್ಲಿ ನಿನಗೆ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗ್ತಿಲ್ಲ ಅಲ್ವಾ ಎಂದು ಮೃದುವಾಗಿ ಕೇಳಿದವರ ದುಗುಡ ಎಂಥದು ಎಂದು ಅರಿವಿದ್ದ ಅಚ್ಚು. ಅಲ್ಲಿ ನನಗೇನು ಸಮಸ್ಯೆ ಇಲ್ಲ ಅಪ್ಪ, ನೀವು ನೆಮ್ಮದಿಯಾಗಿರಿ ಎಂದಳು. ಆದರೂ ಮಗಳನ್ನೇ ದಿಟ್ಟಿಸಿದ ನಂದನ್ ಅವರು, ಅಚ್ಚು ನಿನಗೆ ಇಷ್ಟ ಇಲ್ಲ ಅಂದರೂ ಈಗಾಗಲೇ ಒಂದು ಮಗುವಿನ ತಂದೆಯಾಗಿರುವ ವ್ಯಕ್ತಿ ಜೊತೆ ನಿನ್ನ ಮದುವೆ ಮಾಡಿಸಿದೆ ಅಂತ ನಿನಗೆ ಈ ಅಪ್ಪನ ಮೇಲೆ ಸಿಟ್ಟಿಲ್ಲ ಅಲ್ವಾ ಕೂಸೆ ಎಂದು ಕೇಳಿದರು. ಮದುವೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ದ ನಿನಗೆ ಒತ್ತಾಯ ಮಾಡಿ ಮದುವೆ ಮಾಡಿದ್ದು ಅಲ್ಲದೆ ಯಾರೋ ಹೆತ್ತ ಮಗುವಿಗೆ ತಾಯಿ ಆಗುವ ಜವಾಬ್ದಾರಿ ಸಹ ನಿನ್ನ ಹೆಗಲಿಗೇರಿಸಿದ್ದಕ್ಕೆ ಎಂದು ದೀನವಾಗಿ ಕೇಳಿದಾಗ ಕಣ್ಣಿನಿಂದ ಇಳಿದ ಹನಿಯನ್ನು ತೊಡೆದ ಅಚ್ಚು. ನಾನು ಸಾತ್ವಿಕ್ನ ಮರೆತು ರಾಮ್ ಅವರನ್ನು ಗಂಡ ಅಂತ ಯಾವಾಗ ಒಪ್ತೇನೋ ಗೊತ್ತಿಲ್ಲ ಅಪ್ಪ. ಒಂದು ವೇಳೆ ರಾಮ್ ಅವರಿಗೆ ಒಳ್ಳೆಯ ಹೆಂಡತಿ ಆಗದೆ ಹೋದರೂ ಆರವ್ಗೆ ಒಳ್ಳೆಯ ತಾಯಿ ಆಗ್ತೀನಿ. ಆ ಮಗು ಏನು ತಪ್ಪು ಮಾಡಿದೆ ಅಪ್ಪ, ಹುಟ್ಟಿದ ಕೂಡಲೇ ತನ್ನ ಅಮ್ಮನ ಪ್ರೀತಿಯಿಂದ ದೂರವಾಗುವುದಕ್ಕೆ. ನಾನು ಅವನಿಗೆ ಜನ್ಮ ಕೊಡದಿದ್ದರೂ ಸಹ ಅವನಿಗೆ ಒಳ್ಳೆ ತಾಯಿ ಆಗುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಎಂದ ಮಗಳನ್ನು ಕಂಡು ಮನಸ್ಸು ತುಂಬಿ ಬಂತು. ತಮ್ಮ ಮಗಳನ್ನು ರಾಮ್ ಮದುವೆ ಮಾಡಿಕೊಳ್ಳುವ ಆಶಯ ಹೊತ್ತು ಬಂದಾಗ ಅವ ಹೇಳಿದ ಮಾತು ಅವರಿಗೆ ನೆನಪಾಯಿತು. ಮತ್ತೆ 5 ನಿಮಿಷ ತಂದೆ ಮಗಳ ನಡುವೆ ಯಾವುದೇ ಮಾತುಗಳು ವಿನಿಮಯವಾಗಲಿಲ್ಲ. ಅಚ್ಚು ಹಿಂದೆ ನಡೆದಿರುವುದೆಲ್ಲ ಮರೆತು ರಾಮ್ಗೆ ಒಳ್ಳೆಯ ಹೆಂಡತಿಯಾಗಿ ಅಪ್ಪ ಅಮ್ಮನ ನೆಮ್ಮದಿ ಜೊತೆ ತವರಿನ ಮರ್ಯಾದೆ ಉಳಿಸುವ ಮಗಳಾಗಿ ನಿನ್ನ ಗಂಡನ ಮನೆಗೆ ಒಳ್ಳೆ ಸೊಸೆ ಆಗ್ತೀಯ ಅಲ್ವಾ ಪುಟ್ಟ ಎಂದು ನಂದನ್ ಅವರು ಗಂಭೀರವಾಗಿ ಹೇಳಿದಾಗ, ಟೈಮ್ ಬೇಕು ಅಪ್ಪ ನನಗೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸಾತ್ವಿಕ್ ನನ್ನ ಬಿಟ್ಟು ಹೋಗಿ ತಿಂಗಳು ತುಂಬೋ ಹೊತ್ತಿಗೆಲ್ಲ ನಾನು ರಾಮ್ ಅವರನ್ನು ಮದುವೆಯಾಗಿದ್ದೀನಿ. ನನ್ನ ಸಾತ್ವಿಕ್ ಪ್ರೀತಿಗೆ ಮೋಸ ಮಾಡಿದ್ದೀನಿ. ನನ್ನ ಮುಂದಿನ ಜೀವನ ಅವನೇ ಅಂತ 100 ಕನಸು ಕಂಡಿದ್ದ ನನಗೆ ದಿಢೀರಂತ ಅವನು ಇಲ್ಲ ಅಂತಾಗಿ ಅವನ ಜಾಗವನ್ನು ಬೇರೆಯವರಿಗೆ ಬಿಟ್ಟು ಕೊಡೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ ಅಪ್ಪ ಎಂದಳು ಅಚ್ಚು. ಒಂದು ವೇಳೆ ನನಗೆ ಸಾತ್ವಿಕ್ನ ಮರೆತು ರಾಮ್ ಅವರಿಗೆ ಒಳ್ಳೆಯ ಹೆಂಡತಿ ಆಗುವುದಕ್ಕೆ ಆಗಲಿಲ್ಲ ಅಂದರೆ ನಾನು ಅವರಿಗೆ ಡೈವರ್ಸ್ ಕೊಟ್ಟು ಅವರ ಜೀವನದಿಂದ ದೂರ ಹೋಗ್ತೀನಿ ಎಂದ ಮಗಳನ್ನು ಕಣ್ಣು ತುಂಬಿಕೊಂಡ ನಂದನ್ ಅವರು, ಅಚ್ಚು ನೀನು ರಾಮ್ಗೆ ಡೈವರ್ಸ್ ಕೊಟ್ಟು ದೂರ ಆಗುವುದಕ್ಕೇನ ನನಗೆ ಮದುವೆ ಮಾಡಿದ್ದು. ಹೀಗಾಗಲೇ ನನ್ನ ಮಗಳು ನೋವು ಕಣ್ಣೀರಿನಲ್ಲಿ ದಿನ ಕಳೆಯುವುದನ್ನು ನೋಡಿ
ಸತ್ತು ಬದುಕಿದ್ದೀನಿ. ನನ್ನ ಮಗಳ ಜೊತೆ ಹಸೆಮನೆ ಹೇರಿದಾಗ ಅಕ್ಷತೆ ಹಾಕಿ ಅರಸಬೇಕಾಗಿದ್ದ ಸಾತ್ವಿಕ್ ಮೇಲೆ ಮಣ್ಣು ಹಾಕಿ ಬಂದು ನರಕ ಅನುಭವಿಸಿದ್ದೀನಿ. ಈಗ ದೇವರು ಮತ್ತೆ ನನ್ನ ಮಗಳ ಜೀವನಕ್ಕೆ ರಾಮ್ನ ಕಳಿಸಿ ಅವಳು ಕಳೆದುಕೊಂಡಿದ್ದೆಲ್ಲ ಮತ್ತೆ ಅವಳಿಗೆ ಸಿಕ್ತಿದೆ ಅಂತ ನೆಮ್ಮದಿಯಾಗಿ ಉಸಿರು ತಗೊಳ್ಳುವಾಗ ಏನೋ ನೀನು ಮಾಡ್ತಿರುವ ಮಾತು ಎಂದವರ ದನಿಯಲ್ಲಿ ವೇದನೆ ತುಂಬಿದ ಸಂಕಟವಿತ್ತು. ಮತ್ತೆ ನನ್ನ ಹಳೆಯ ಪ್ರೀತಿಯನ್ನು ನೆನೆದು ನೊಂದುಕೊಂಡ ಅಚ್ಚು ಕಣ್ಣು ತೊಳೆದು ಎದ್ದು ಕುಳಿತಳು. ಅಪ್ಪ, ನಾನು ಹೇಳಿದಾಗಲ್ಲ ಎಂದವಳ ಮುಂದೆ ಕೈ ಚಾಚಿದ ನಂದನವರು, ಮಾತು ಕೊಡು ಅಚ್ಚು, ಯಾವುದೇ ಕಾರಣಕ್ಕೂ ನೀನು ರಾಮ್ ಬದುಕಿನಿಂದ ದೂರ ಹೋಗೋದಿಲ್ಲ. ಸಾತ್ವಿಕ್ನ ಮರೆತು ರಾಮ್ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ರಾಮ್ ಜೊತೆಗಿನ ತನ್ನ ಸಂಬಂಧವನ್ನು ಯಾವತ್ತೂ ಯಾವುದೇ ಪರಿಸ್ಥಿತಿಯಲ್ಲೂ ಮುರಿಯೋದಿಲ್ಲ ಅಂತ ಎಂದು ಮಗಳ ಕಣ್ಣಿನಲ್ಲಿ ಕಣ್ಣಿಟ್ಟು ಕೇಳಿದ ತಂದೆ ಕಣ್ಣಿನಲ್ಲಿ ತೆಲುವಾಗಿ ನೀರಾಡಿತು. ಕೈತಪ್ಪಿ ಹೋಗಿದ್ದ ಮಗಳ ಬದುಕು ಮತ್ತೆ ಸುಗಮವಾಗಿತ್ತು ಎಂದು ನಿಟ್ಟಿಸಿರೋ ಬಿಡೋ ಹೊತ್ತಿನಲ್ಲಿ ತನ್ನವನಿಂದ ದೂರ ಹೋಗುವ ಮಾತನಾಡಿ ಅಪ್ಪನ ಮನಸ್ಸಿಗೆ ನೋವು ಮಾಡಿ ಬಿಟ್ಲಲ್ಲ ಅಚ್ಚು. ಅಪ್ಪನ ತುಂಬಿದ ಕಣ್ಣುಗಳನ್ನು ಕಂಡು ಅಚ್ಚು ಕಣ್ಣಿನಿಂದ ಪಟಪಟನೆ ಹನಿಗಳು ಹುರುಳಿದವು. ಅಪ್ಪನ ಸಲುವಾಗಿಯೇ ಅಲ್ಲವೇ ಮನಸ್ಸು ಕೊಂದುಕೊಂಡು ರಾಮ್ ಜೊತೆ ಹಸೆಮನೆ ಹೇರಿದ್ದು ಆಕೆ. ಅಪ್ಪನ ಕಣ್ಣೀರು ತೊಡೆದ ಅಚ್ಚು, ನೀವು ಹೇಳಿದ ರೀತಿಯ ನಾನು ಯಾವತ್ತೂ ರಾಮ್ ಅವರನ್ನು ಬಿಟ್ಟು ಹೋಗೋದಿಲ್ಲ ಅಪ್ಪ. ಈ ದೇಹದಲ್ಲಿ ಕೊನೆಯುಸಿರು ಇರುವವರೆಗೂ ರಾಮ್ ಜೊತೆ ಅವರ ಮನೆ ಸಹ ಬಿಟ್ಟು ಬರುವುದಿಲ್ಲ ಎಂದು ಮಾತು ಕೊಟ್ಟಳು. ಹೊಕ್ಕಿ ಬರುತ್ತಿರುವ ತನ್ನ ದುಃಖವನ್ನು ಹತ್ತಿಕ್ಕುವುದೇ ಅವಳಿಗೆ ದೊಡ್ಡ ಸವಾಲಾಯಿತು. ಬದುಕಿದ್ದವರಿಗೆ ಶಾಪವಾಗಿ ಕಾಡುವ ತಮ್ಮವರ ಅಗಲಿಕೆಯ ನೋವನ್ನು ಸಹಿಸುವುದಷ್ಟು ಸುಲಭವಲ್ಲ. ಅಂದು ಸಾತ್ವಿಕ್ಗೆ ಬಂದ ಸಾವು ತನಗೆ ಬಂದಿದ್ದರೆ ಇಂತಹ ಸಂಕಷ್ಟದಲ್ಲಿ ಒತ್ತಾಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಅಂದುಕೊಂಡಳು. ತುಟಿ ಬಿಗಿದು ತನ್ನ ನೋವು ನುಂಗಿಕೊಳ್ಳುತ್ತಿದ್ದ ಮಗಳನ್ನು ಕಂಡು ಸಂಕಟವಾದರು. ಅಚ್ಚು, ಕೊಟ್ಟ ಮಾತು ತಪ್ಪಿದ ದಿನ ಈ ಅಪ್ಪನ ಶವ ನೋಡ್ತೀಯ ಕೂಸೆ ನೀನು ಎಂದವರ ಬಾಯಿಯ ಮೇಲೆ ಅಚ್ಚು ಕೈ ಇಟ್ಟಳು. ಅಪ್ಪ, ಪ್ಲೀಸ್ ಹಾಗೆಲ್ಲ ಮಾತನಾಡಬೇಡಿ, ನನಗೆ ಇನ್ನಷ್ಟು ನೋವು ಕೊಡಬೇಡಿ ಎಂದು ವೇದನೆಯಿಂದ ಕೇಳಿಕೊಂಡಾಗ ಬದುಕಿದ್ದು ನನ್ನ ಮಗಳ ಜೀವನ ಹಾಳಾಯಿತು ಅಂತ ಕೊರಗುವ ನೋವಿಗಿಂತ ಸಾವು 100 ಪಾಲು ವಾಸಿ ಕಣೆ ಕೂಸೆ ಎಂದವರ ಕಡೆ ಮುನಿಸಿನಿಂದ ನೋಡಿದ ಅಚ್ಚು. ನೀವು ಯೋಚನೆ ಮಾಡಿದ ಹಾಗೆ ನಾನು ಸಹ ಯೋಚನೆ ಮಾಡಿದರೆ ಒಂದೇ ನಿಮಿಷದಲ್ಲಿ ನನ್ನ ನೋವು, ಕಣ್ಣೀರು, ಹತಾಶೆ ಎಲ್ಲದಕ್ಕೂ ಮುಕ್ತಿ ಸಿಗುತ್ತೆ ಅಲ್ವಾ ಅಪ್ಪ ಎಂದಳು. ಮಗಳ ಕೆನ್ನೆಗೆ ಪುಟ್ಟ ಏಟು ಕೊಟ್ಟ ನಂದನವರು, ನನ್ನ ಮಗಳು ಅಷ್ಟೊಂದು ವೀಕ್ ಅಲ್ಲ ಅಂತ ನನಗೆ ಗೊತ್ತಿಲ್ವಾ ಎಂದರು. ಗಲ್ಲಕ್ಕಿಳಿದ ಕಂಬನಿಯನ್ನು ತೊಡೆದ ಅಚ್ಚು, ನಿಮ್ಮ ಮಗಳನ್ನು ಅಷ್ಟು ವೀಕ್ ಆಗುವ ಪರಿಸ್ಥಿತಿಗೆ ತಂದು ನಿಲ್ಲಿಸಬೇಡಿ ಅಂದಾಗ, ಸರಿ ಇವಾಗ ನಡಿ, ಅಳಿಯಂದಿರು ಪಾಪ ಒಬ್ಬರೇ ಇರ್ತಾರೆ. ತವರಿಗೆ ಬಂದ ಕೂಡಲೇ ನನ್ನನ್ನೇ ಒಂಟಿ ಮಾಡಿ ತಮ್ಮವರ ಜೊತೆ ಸೇರಿಕೊಂಡಳು. ನನ್ನ ಹೆಂಡತಿ ಅನ್ನುವ ಅಪವಾದ ಬೇಡ ಎಂದರು. ಅವರೇನೂ ಹಾಗೆಲ್ಲ ಯೋಚನೆ ಮಾಡೋದಿಲ್ಲ, ಸ್ಕೂಪಿ ವಿಷಯಕ್ಕೆ ಅವರು ಇರಿಟೇಟ್ ಆಗೋದಷ್ಟೇ ಎಂದಾಗ, ಪರವಾಗಿಲ್ವೇ, ನನ್ನ ಮಗಳು 4 ದಿನಕ್ಕೆ ಗಂಡನ ಬಗ್ಗೆ ತುಂಬ ತಿಳಿದುಕೊಂಡು ಬಿಟ್ಟಿದ್ದಾಳೆ ಎಂದು ನಗುತ್ತಾ ಮಗಳ ಜೊತೆ ಹೊರಬಂದರು. ಇನ್ನು ಅವರೇ ನನ್ನ ಸರ್ವಸ್ವ ಅಂತ ಬದುಕಬೇಕಂತ ನೀವೇ ಹೇಳ್ತಾ ಇದ್ದೀರಲ್ವಾ ಎಂದಾಗ, ಕಷ್ಟ ಅಂತ ಹೇಳ್ತಿರುವ ನೀನು ನನ್ನ ಹಳಿಯನ ಜೊತೆ ಇಷ್ಟಪಟ್ಟು ಜೀವನ ಮಾಡುವ ಟೈಮ್ ತುಂಬ ಹತ್ತಿರದಲ್ಲೇ ಇದೆ ಎಂದು ದೃಢವಾಗಿ ಹೇಳಿದ ನಂದನ್ ಅವರ ಮಾತಿಗೆ ಅಚ್ಚು ಏನೊಂದು ಮಾತನಾಡದೆ ಅಡುಗೆ ಮನೆಯ ಕಡೆ ಹೆಜ್ಜೆ ಹಾಕಿದಳು. ಅಭಿ ಜೊತೆ ಮಾತನಾಡುತ್ತಿದ್ದ ರಾಮ್ ನಂದನ್ ಅವರು ಬಂದಿದ್ದನ್ನು ಕಂಡು, ಏನು ಹೇಳಿದ್ರು ಮಾವ ನಿಮ್ಮ ಮಗಳು ಎಂದಾಗ, ಅಂಥದ್ದೇನೂ ಇಲ್ಲ ರಾಮ್, ಬಾ ಊಟ ಮಾಡೋಣ, ಈಗಲೇ ತುಂಬ ತಡ ಆಯಿತು ಎಂದು ಹಳಿಯ ತನ್ನ ಮಗನನ್ನು ಊಟಕ್ಕೆ ಎಬ್ಬಿಸಿಕೊಂಡು ಬಂದರು. ಅಷ್ಟರಲ್ಲಿ ಸಂಪೂರ್ಣ ಅವರು ಮಾಡಿದ ಅಡುಗೆ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ದರು. ಅಚ್ಚು, ನೀನು ಸಹ ಊಟಕ್ಕೆ ಕುಳಿತುಕೋಪುಟ್ಟ ಎಂದಾಗ, ಈಗಾಗಲೇ ಹಸಿದಿದ್ದ ಅಚ್ಚು ಉಸಿರೆತ್ತದೆ ತನ್ನವನ ಪಕ್ಕದಲ್ಲೇ ಕುಳಿತಳು. ಮುದ್ದು, ನೀವಿನ್ನು ಸ್ನಾನ ಮಾಡಿಲ್ಲ ಎಂದು ಪಿಸುಧ್ವನಿಯಲ್ಲಿ ರಾಮ್ ಎಚ್ಚರಿಸಿದ. ತನ್ನವನ ನೀಟ್ನೆಸ್ ನೋಡಿ ಕಿರುನಕ್ಕ ಅಚ್ಚು, ಊಟ ಮಾಡಿ ಸ್ನಾನ ಮಾಡ್ತೀನಿ ಎಂದಳು. ಮುದ್ದು, ನಿಮಗೆ ಇದೊಂದು ಸಲ ಅಷ್ಟೇ ಎಕ್ಸ್ಕ್ಯೂಸ್ ಕೊಡೋದು ಎಂದು ತನ್ನ ಮುಂದಿದ್ದವರಿಗೆ ಕೇಳಿಸದಂತೆ ರಾಮ್ ಮತ್ತೊಮ್ಮೆ ಎಚ್ಚರಿಸಿದ. ಓಕೆ ಎಂದ ಮಡದಿ ಮುಖ ನೋಡಿಯೇ ರಾಮ್ ಅರಿತು ಬಿಟ್ಟ. ಅಪ್ಪನ ಜೊತೆ ಮಾತನಾಡಲು ಹೋಗಿ ಯಾವುದೋ ವಿಚಾರಕ್ಕೆ ನೊಂದುಕೊಂಡು ಬಿಕ್ಕಳಿಸಿ ಬಂದಿದ್ದಾಳೆ ತನ್ನ ಹೆಣ್ಣು ಎಂದು. ಅಚ್ಚು ಮತ್ತು ರಾಮ್ ತುಸು ಸಲಿಗೆ ಬೆಳೆಸಿ ಮಾತನಾಡುತ್ತಿರುವುದನ್ನು ಕಂಡು ತವರಿನವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಅಚ್ಚು ಅಪ್ಪ, ಅಮ್ಮ ಮತ್ತು ಅಣ್ಣನಿಗೆ ತಿಳಿಯಲೇ ಇಲ್ಲ ಸದ್ಯದಲ್ಲಿ ತಾವು ಮತ್ತೊಂದು ಸಂಕಷ್ಟವನ್ನು ಎದುರಿಸಿ ನಿಲ್ಲಬೇಕು ಎಂದು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.